ಪಶ್ಚಿಮೋತ್ತಾನಾಸನ. ಇಂದಿನ ತರಗತಿಯಲ್ಲಿ ದಂಡಾಸನ ಮತ್ತು ಪಶ್ಚಿಮೋತ್ತಾನಾಸನದ ಅಭ್ಯಾಸವನ್ನು ಮಾಡೋಣ. ದಂಡಾಸನ. ನಿಮ್ಮ ಎರಡೂ ಕಾಲುಗಳನ್ನು ಕೂಡಿಸಿ ಈ ಒಂದು ಸ್ಥಿತಿಯಲ್ಲಿ ನಿಮ್ಮ ಬೆನ್ನಿನ ಭಾಗವನ್ನು ಕುಗ್ಗಿಸಬೇಡಿ. ಸಾಧ್ಯವಾದಷ್ಟು ನಿಮ್ಮ ಬೆನ್ನಿನ ಭಾಗವನ್ನು ಮೇಲ್ಮುಖನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ನಿಮ್ಮ ಬೆನ್ನಿನ ಭಾಗ ನೇರ ಇರಲಿ ಹಾಗೂ ನಿಮ್ಮ ಭುಜಗಳನ್ನು ಸಡಿಲಗೊಳಿಸಿ. ಕುತ್ತಿಗೆಯ ಭಾಗ ಸಡಿಲ ಇರಲಿ, ಕುತ್ತಿಗೆಯ ಭಾಗ ನೇರ ಇರಲಿ. ನಿಮ್ಮ ದೃಷ್ಟಿ ಮುಂಭಾಗ ವೀಕ್ಷಣೆ ಮಾಡ್ತಾ ಇರಲಿ. ಕುಳಿತು ಮಾಡುವ ಆಸನಗಳನ್ನು ಪ್ರಾರಂಭಿಸುವ ಮುನ್ನ ದಂಡಾಸನ ಸ್ಥಿತಿಯಲ್ಲಿ ಕುಳಿತು ಮುಂದಿನ ಹಂತದ ಸ್ಥಿತಿಯನ್ನು ಮಾಡುವುದು ಸೂಕ್ತ. ಈ ಒಂದು ಸ್ಥಿತಿಯಲ್ಲಿ ನಿಮ್ಮ ದೇಹ ಸಡಿಲತೆಯಿಂದಿರಲಿ. ನಿಮ್ಮ ದೇಹದ ಯಾವುದೇ ಭಾಗಗಳನ್ನು ಬಿಗಿಗೊಳಿಸಬೇಡಿ. ನಿಮ್ಮ ಕಾಲ್ಬೆರಳುಗಳನ್ನು ಗಮನಿಸಿ. ನಿಮ್ಮ ಕಾಲ್ಬೆರಳುಗಳನ್ನು ಮುಮ್ಮುಖನಾಗಿ ಸ್ಟ್ರೆಚ್ ಮಾಡಬೇಡಿ. ಸಾಧ್ಯವಾದಷ್ಟು ನಿಮ್ಮ ಕಾಲಿನ ಬೆರಳುಗಳನ್ನು ಒಳಮುಖನಾಗಿ ತೆಗೆದುಕೊಳ್ಳಿ. ನಿಮ್ಮ ಕಾಲಿನ ಮಣಿಕಟ್ಟುಗಳನ್ನು ಗಮನಿಸಿ. ಹಾಗೆ ನಿಮ್ಮ ತೊಡೆಯ ಭಾಗವನ್ನು ಗಮನಿಸಿ. ನಿಮ್ಮ ತೊಡೆಯ ಭಾಗ ಅಥವಾ ಮಣಿಕಟ್ಟು ತೆರೆದುಕೊಂಡಲ್ಲಿ ಅದನ್ನು ಕೂಡಿಸಿ. ನಿಮ್ಮ ಮಣಿಕಟ್ಟು ಕೂಡಿರಲಿ. ಕಾಲ್ಬೆರಳುಗಳು ಒಳಮುಖನಾಗಿರಲಿ. ನಿಮ್ಮ ಕೈ ಹಸ್ತಗಳನ್ನು ನಿಮ್ಮ ತೊಡೆಯ ಪಕ್ಕದಲ್ಲಿಡಿಸಿ. ನಿಮ್ಮ ಕೈ ಹಸ್ತಗಳನ್ನು ನೆಲದ ಮೇಲೆ ಬಿಗಿಯಾಗಿ ಒತ್ತಬೇಡಿ. ಕೈ ಹಸ್ತಗಳು ಸಡಿಲವಾಗಿರಲಿ. ನಿಮ್ಮ ಭುಜಗಳನ್ನು ಸಡಿಲಗೊಳಿಸಿ. ಈ ಒಂದು ಸ್ಥಿತಿಯಲ್ಲಿ ನಿಮ್ಮ ದೇಹದ ಉಸಿರಾಟ ನಿಧಾನಗತಿಯಾಗಿರಲಿ. ಈ ಒಂದು ಸ್ಥಿತಿಯಲ್ಲಿ ನಿಮಗೆ ಕುಳಿತುಕೊಳ್ಳಲು ಸಾಧ್ಯವಾಗದೇ ಇದ್ದರೆ ನೀವು ಯೋಗದ ಕಟ್ಟಿಗೆ ಅಥವಾ ದಿಂಬುಗಳನ್ನು ಬಳಸಿ ಈ ಒಂದು ಆಸನದ ಸ್ಥಿತಿಯನ್ನು ಅಭ್ಯಾಸಿಸಬಹುದು. ನೀವಿಲ್ಲಿ ನೋಡುತ್ತಿರುವ ಹಾಗೆ ನಾವು ಯೋಗದ ಕಟ್ಟಿಗೆಗಳನ್ನು ಬಳಸುತ್ತಿದ್ದೇವೆ. ನಿಮಗೆ ಯೋಗದ ಕಟ್ಟಿಗೆ ಸಿಗದೇ ಇದ್ದಲ್ಲಿ ನೀವು ದಿಂಬುಗಳನ್ನು ಕೂಡ ಬಳಸಬಹುದು. ಸಾಮಾನ್ಯವಾದ ದಿಂಬುಗಳನ್ನು ಕೂಡ ಬಳಸಿ ಈ ಒಂದು ಯೋಗದ ಕಟ್ಟಿಗೆ ಅಥವಾ ದಿಂಬುಗಳನ್ನು ನಿಮ್ಮ ಕಾಲಿನ ಮಂಡಿಯ ಕೆಳಭಾಗದಲ್ಲಿ ಇರಿಸಿಕೊಳ್ಳಿ. ನಿಮ್ಮ ಕಾಲುಗಳೆರಡು ಬಾಗಿರಲಿ. ಕಾಲುಗಳನ್ನು ನೇರ ಮಾಡಬೇಡಿ. ನಿಮ್ಮ ಕೈ ಹಸ್ತಗಳನ್ನು ತೊಡೆಯ ಪಕ್ಕದಲ್ಲಿರಿಸಿ. ನಿಮ್ಮ ಬೆನ್ನಿನ ಭಾಗವನ್ನು ನೇರವಾಗಿರಿಸಿ ಹಾಗೂ ನಿಮ್ಮ ದೃಷ್ಟಿಯನ್ನು ನೇರ ಇಟ್ಕೊಂಡು ನಿಮ್ಮ ಕಾಲು ಬೆರಳುಗಳನ್ನು ಒಳಮುಖನಾಗಿ ಇಟ್ಕೊಳ್ಳಿ. ಈ ಒಂದು ಸ್ಥಿತಿಯಲ್ಲಿ ಅಭ್ಯಾಸಿಸಬಹುದು. ಈ ಆಸನದ ಸ್ಥಿತಿಯನ್ನು ನೀವು ಗೋಡೆಯ ಸಹಾಯದ ಮೂಲಕ ಕೂಡ ಮಾಡಬಹುದು. ಗೋಡೆಯ ಮುಂಭಾಗದಲ್ಲಿ ಕುಳಿತು ನಿಮ್ಮ ಬೆನ್ನಿನ ಭಾಗ, ನಿಮ್ಮ ತಲೆಯ ಭಾಗವನ್ನು ಹಾಗೆ ನಿಮ್ಮ ಎರಡು ಭುಜಗಳನ್ನು ಗೋಡೆಗೆ ಒತ್ತುಕೊಡಿ. ನಿಮ್ಮ ಎರಡೂ ಕಾಲು ಬೆರಳುಗಳನ್ನು ಒಳಮುಖನಾಗಿಡಿಸಿ. ಮುಂದಿನ ಹಂತದಲ್ಲಿ ನೀವು ನಿಮ್ಮ ಎರಡೂ ಕೈಗಳನ್ನು ಮೇಲ್ಮುಖನಾಗಿ ತಗೊಂಡು ಬನ್ನಿ. ಎರಡೂ ಕೈಗಳನ್ನು ನೇರ ಮಾಡಿ. ನಿಮ್ಮ ದೇಹ ನೇರ ಇರಲಿ. ನಿಮ್ಮ ಕಾಲುಗಳು ನೇರ ಇರಲಿ. ಸಾಧ್ಯವಾಗದೇ ಇದ್ದಲ್ಲಿ ಈ ಒಂದು ಸ್ಥಿತಿಯಲ್ಲಿ ನೀವು ನಿಮ್ಮ ಮಂಡಿಗಳನ್ನು ಭಾಗಿಸಬಹುದು. ಈ ಒಂದು ಸ್ಥಿತಿಯಲ್ಲಿ ಆರಾಮದಾಯಕವಾಗಿ ಕುಳಿತುಕೊಳ್ಳಬಹುದು. ನಿಧಾನಗತಿಯಾದ ಉಸಿರಾಟ ನಡೀತಾ ಇರಲಿ. ಹಾಗೆ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಇಳಿಸಿ ವಿಶ್ರಾಂತಿ. ಮುಂದಿನ ಆಸನ ಪಶ್ಚಿಮೋತ್ತಾನಾಸನ. ದಂಡಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಎರಡೂ ಕಾಲುಗಳನ್ನು ಕೂಡಿಸಿ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಮೇಲ್ಮುಖನಾಗಿ ತಗೊಂಡು ಬನ್ನಿ. ನಿಮ್ಮ ಕೈಗಳು ನೇರ ಇರಲಿ ಹಾಗೆ ಬೆನ್ನಿನ ಭಾಗ ನೇರ ಇರಲಿ. ನಿಧಾನವಾಗಿ ಮುಂಭಾಗವಾಗಿ ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಕಾಲು ಬೆರಳುಗಳನ್ನು ಹಿಡಿದುಕೊಳ್ಳಿ. ನಿಧಾನವಾಗಿ ನಿಮ್ಮ ಬೆನ್ನಿನ ಭಾಗವನ್ನು ಮೇಲ್ಮುಖನಾಗಿ ಸ್ಟ್ರೆಚ್ ಮಾಡಿ. ಈ ಒಂದು ಸ್ಥಿತಿಯಲ್ಲಿ ನಿಮ್ಮ ಬೆನ್ನಿನ ಭಾಗವನ್ನು ಕುಗ್ಗಿಸಬೇಡಿ. ನೀವು ಈ ಚಿತ್ರದಲ್ಲಿ ನೋಡಬಹುದು. ಸಾಧ್ಯವಾದಷ್ಟು ನಿಮ್ಮ ಬೆನ್ನಿನ ಭಾಗ ಅಂದರೆ ನಿಮ್ಮ ಕೆಳಭಾಗದ ಬೆನ್ನಿನ ಭಾಗದಿಂದ ಹಿಡಿದು ಸಂಪೂರ್ಣವಾಗಿ ಮೇಲ್ಮುಖನಾಗಿ ಸ್ಟ್ರೆಚ್ ಮಾಡ್ತಾ ಬನ್ನಿ.
ನಿಧಾನಗತಿಯಾದ ಉಸಿರಾಟವನ್ನು ನಡೆಸಿ. ಈ ಒಂದು ಸ್ಥಿತಿಯಲ್ಲಿ ನಿಮ್ಮ ಕಾಲುಗಳನ್ನು ನೇರ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈ ಆಸನವನ್ನು ಪ್ರಾರಂಭಿಕದ ಹಂತದಲ್ಲಿ ಅಭ್ಯಾಸವನ್ನು ನಡೆಸುತ್ತಿದ್ದರೆ ನಿಮ್ಮ ಮಂಡಿಯ ಭಾಗವನ್ನು ಭಾಗಿಸಿ, ಸಾಧ್ಯವಾದಷ್ಟು ನಿಮ್ಮ ಬೆನ್ನಿನ ಭಾಗವನ್ನು ಮೇಲ್ಮುಖನಾಗಿ ಸ್ಟ್ರೆಚ್ ಮಾಡ್ತಾ ಬನ್ನಿ. ನೀವು ಈ ಚಿತ್ರದಲ್ಲಿ ನೋಡಬಹುದು, ಮುಂಭಾಗ ಬಾಗಿ ಆಸನವನ್ನು ಮಾಡಿದಾಗ ನಿಮ್ಮ ಸೊಂಟದ ಭಾಗದ ಪ್ರದೇಶದಲ್ಲಿ ಸಾಸ್ ಎಂಬ ಒಂದು ಮಾಂಸಖಂಡವನ್ನು ಸಂಪೂರ್ಣವಾಗಿ ಗಮನಿಸಬಹುದು. ಈ ಒಂದು ಮಾಂಸಖಂಡವನ್ನು ನೀವು ಸಾಧ್ಯವಾದಷ್ಟು ಸ್ಟ್ರೆಚ್ ಮಾಡಬೇಕಾದ್ರೆ ನಿಮ್ಮ ಬೆನ್ನಿನ ಭಾಗ ನೇರ ಇರಬೇಕು ಹಾಗೂ ನಿಮ್ಮ ಮಂಡಿಗಳು ಬಾಗಿರಲಿ. ನಿಧಾನವಾಗಿ ವಿಶ್ರಾಂತಿ. ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ಮೇಲ್ಬನ್ನಿ. ಸಮಸ್ಥಿತಿ. ಈ ಆಸನದ ಸ್ಥಿತಿಯನ್ನು ಕಟ್ಟಿಗೆಯ ಸಹಾಯದಿಂದ ಅಭ್ಯಾಸವನ್ನು ಮಾಡೋಣ. ಕಟ್ಟಿಗೆ ಅಥವಾ ದಿಂಬುಗಳನ್ನು ನಿಮ್ಮ ಎರಡೂ ಕಾಲಿನ ಮಂಡಿಯ ಕೆಳಭಾಗದಲ್ಲಿ ಇರಿಸಿ ನಿಮ್ಮ ಕೈಗಳಿಂದ ಬೆರಳುಗಳನ್ನು ಹಿಡಿಯಿರಿ. ಈ ಒಂದು ಸ್ಥಿತಿಯಲ್ಲಿ ನಿಮ್ಮ ಭುಜಗಳು ಸಡಿಲಗೊಂಡಿರಲಿ. ಸಾಧ್ಯವಾದಷ್ಟು ನಿಮ್ಮ ಬೆನ್ನಿನ ಭಾಗವನ್ನು ಮೇಲ್ಮುಖನಾಗಿ ಸ್ಟ್ರೆಚ್ ಮಾಡಿ ಭುಜಗಳನ್ನು ಸಡಿಲಗೊಳಿಸಿ. ನಿಮ್ಮ ಹೊಟ್ಟೆಯ ಭಾಗವನ್ನು ತೊಡೆಯ ಭಾಗದ ಮೇಲಿಡಿಸಿ ನಿಧಾನವಾಗಿ ಮುಂಭಾಗ ಬಾಗಿ ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ಈ ಒಂದು ಸ್ಥಿತಿಯಲ್ಲಿ ಸಾಧಾರಣವಾದ ಉಸಿರಾಟ ನಡೀತಾ ಇರಲಿ. ನಿಮಗೆ ಸಾಧ್ಯವಾದಲ್ಲಿ ನಿಮ್ಮ ಮೊಣಕೈಗಳನ್ನು ನೆಲಕ್ಕೆ ಒತ್ತು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಕುತ್ತಿಗೆಯ ಭಾಗವನ್ನು ಸಡಿಲಗೊಳಿಸಿ ನಿಧಾನವಾಗಿ ವಿಶ್ರಾಂತಿ. ನಿಮ್ಮ ದೈನಂದಿನ ಯೋಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತಿ.